ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಇಲ್ಲೊಂದು ಫಿಶ್ದು ಶೋ ಇತ್ತು. ನಮ್ಮ ಮನೆ ಹತ್ರನೇ ಆಗುತ್ತೆ. ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆಯಲ್ಲ ಹುಣಸೂರು ರೋಡಲ್ಲಿ, ಅಲ್ಲಿ ಇರೋದಿದು. ಅದು ಒಂದು ರೈಟ್ ಸೈಡಲ್ಲಿ ಒಂದು ಫೀಲ್ಡ್ ಇದೆ, ಅಲ್ಲಿರೋದಿದು. ನೋಡೋಣ, ತುಂಬ ದಿನ ಆಗಿತ್ತು ಇದು ಬಂದು. ನಾವು ಹೋಗಿರಲಿಲ್ಲ, ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ಫಸ್ಟ್ ಶಿಫ್ಟ್ ಇರಲಿಲ್ಲ, ಹಾಗಾಗಿ ನೋಡೋಣ ಅಂತ ಹೋದ್ವಿ. ನಿಜ ಹೇಳ್ತೀನಿ, ಯಾರು ಹೋಗೋಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. 50 ರೂಪೀಸ್ ಒಬ್ಬೊಬ್ರಿಗೆ ಚಾರ್ಜ್ ಇರುತ್ತೆ, ಮಕ್ಳಿಗೂ ಕೂಡ ಇಸ್ಕೊಳ್ತಾರೆ. ಬಟ್ ಆದರೆ ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಅಂದರೆ ವೇಸ್ಟ್ ಅಂತ ಅನಿಸ್ಬಿಡ್ತು ಹೋಗಿದ್ದಕ್ಕೆ. ಒಂದು ನ್ಯಾಚುರಲ್ದು ಒಂದು ಲೈವ್ ಒಂದು ಸ್ನೇಕ್ ಇತ್ತು ಅಷ್ಟೇ. ಅದನ್ನ ನೋಡಿ, ಇದೂ ಅಷ್ಟೇ ನಿಜವಾದಿದ್ದೇನೆ. ಇದೇನು ಓಡಾಡ್ತಿರ್ಲಿಲ್ಲ, ಏನಿಲ್ಲ, ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡ್ತಿತ್ತು ಅಷ್ಟೇ. ಏನು ಅದು ರೆಸ್ಪಾನ್ಸೇ ಮಾಡ್ತಿರಲಿಲ್ಲ. ನಾನು ತುಂಬ ಹೊತ್ತು ನೋಡೋಣ ಅಂತ ಮಾತಾಡಿಸ್ದೆ, ಏನೂ ರೆಸ್ಪಾನ್ಸೇ ಮಾಡಲಿಲ್ಲ. ನೋಡಿ, ಇದು ನಿಜವಾಗಿರೋ ಹಾವಂತೆ, ಇದನ್ನು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ನೋಡಬೇಕಂತ ಮಾತಾಡಿಸ್ದೆ. ಇದೊಂದು ನೋಡಿ ಮೈ ಮೇಲೆ ಹಾಕ್ಕೊಂಡು ಫೋಟೋ ಎಲ್ಲ ತೊಗೊಬೋದು. ಇದೊಂಚೂರು ಭಯ ಅಂತ ಅನಿಸ್ತು ಅಷ್ಟೇ. ಬಟ್ ಚೂರು ಮುಟ್ಟೋಣ ಅಂತ ನಾನು ಹಿಂದೆಯಿಂದ ಯಾರೋ ಬೇರೆಯವರು ಹಾಕ್ಕೊಂಡಿದ್ರಲ್ಲ, ಆವಾಗ ಕೈಯಿಂದ ಮುಟ್ಟೋಣ ಅಂತ ಹೇಳಿ ಮುಟ್ಟಿ ನೋಡಿದೆ ಅಷ್ಟೇ. ನನಗೆ ಹಾವಂದ್ರೆಲ್ಲ ಸಿಕ್ಕಾಪಟ್ಟೆ ಭಯ, ಅದ್ರ ಹತ್ರಕ್ಕೂ ಹೋಗಲ್ಲ ನಾನು. ಹಾಗಾಗಿ ಇದೊಂಚೂರು ನೋಡ್ಬೋದು, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ನೋಡೋ ಅಂಥದ್ದಲ್ಲಿ. ಇದಕ್ಕಂತೂ 50 ರೂಪಾಯಿ ವೇಸ್ಟ್ ಅಂದರೆ ವೇಸ್ಟು. ಅಲ್ಲಿ ಎಂಜಾಯ್ ಮಾಡಿದ್ದು ಅಂದರೆ ನನ್ನ ಮಗ ಒಬ್ಬನೇ, ಸ್ವಲ್ಪ ಮಕ್ಕಳು ಆಟಾಡೋದಿತ್ತು ಹೊರಗಡೆ, ಅದರಿಂದ ನೋಡಿ ಅಲ್ಲಿ ನಾನು ಮುಟ್ಟಿ ನೋಡ್ತಾ ಇದ್ದೀನಿ. ಹೆಂಗಂತೂ ಸಖತ್ ಭಯ ಆಯಿತು, ಕಿರ್ಚ್ಕೊಬಿಟ್ಟೆ. ಅದು ನಾನು ಮುಟ್ಟಿದ ತಕ್ಷಣ ಅದು ಹಿಂಗೆ ನಾಲ್ಗೆ ಹೊರಗೆ ಹಾಕ್ಬಿಡ್ತು, ಹಾಗಾಗಿ ಸಖತ್ ಭಯ ಆಯಿತು. ಅಲ್ಲಿಂದ ಬಂದ್ವಿ. ನೋಡಿ, ಇಲ್ಲೊಂದು ರ್ಯಾಬಿಟ್ ಇತ್ತು, ಅದು ಒಳಗಡೆ ಕೂತಿತ್ತು, ಹೊರಗಡೆ ಬಂದಿರಲಿಲ್ಲ. ಆಮೇಲೆ ಫಿಶ್ ಅಕ್ವೇರಿಯಮಲ್ಲಂತೂ ಒಂದು ಚೂರು ನೀಟ್ನೆಸ್ಸೇ ಇಲ್ಲ, ಮೀನೆಲ್ಲ ಸತ್ತೋಗಿ ಬಿದ್ದಿದ್ದು ಪಾಪ. ಗಲೀಜು ಅಂದರೆ ಗಲೀಜು ವಾಟ್ರ್ ಆಗಿತ್ತು. ಅಯ್ಯೋ ಪಾಪ, ಇವನ್ನೆಲ್ಲ ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ. ಇವನ್ನ ತಗೊಬಂದು ಇಟ್ಕೊಂಡು ಯಾಕೆ ಮಾಡಬೇಕಲ್ವ, ಮಾಡಿದ್ರೆ ನೀಟ್ನೆಸ್ಸಾಗಿ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ದುಡ್ಡಿಗೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಅನಿಸ್ಬಿಡ್ತು. ನಿಜ ನೋಡಿಲಿ, ಎಷ್ಟೆಷ್ಟು ದೊಡ್ಡ ಫಿಶ್ಗಳು ಸತ್ತು ಬಿದ್ದುಬಿಟ್ಟಿದೆ. ನನಗಂತೂ ಸಖತ್ ಬೇಜಾರಾಯಿತು. ನೋಡಿ ಆಕ್ಸಿಜನ್ ಇದೆ, ಬಟ್ ನೀರು ಕ್ಲೀನ್ ಇಲ್ಲ, ವಾಸನೆ ಬರ್ತಿದೆ ನೀರು ಅದ್ರೊಳಗಡೆ ಹೋಗೋಕ್ಕೆ. ನೋಡಿ, ಇದು ಸಿಗಡಿ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು. ನೋಡಿ, ಇದು ಕಲರ್ ಫಿಶ್, ಇದೊಂಚು ಚೆಂದ ಅನಿಸ್ತು. ಬಟ್ ನನ್ನ ಮಗ ಇದನ್ನೆಲ್ಲ ನೋಡೋ ಫೇಷನ್ಸಲ್ಲೇ ಇರಲಿಲ್ಲ. ಅವನಿಗೆ ಹೊರಗಡೆ ಆಟ ನೋಡಿದ್ನಲ್ಲ, ಅಲ್ಲಿಗೆ ಹೋಗೋಣ. ನೋಡಿ, ಇದೊಂಥರ ಮೀನಿತ್ತು, ಇದು ಸತ್ತೋಗಿತ್ತೋ ಜೀವಾಗಿತ್ತೋ ಗೊತ್ತಿಲ್ಲ, ಒಂದೇ ಕಡೆ ಕೂತಿತ್ತು. ನಾನು ತುಂಬ ಹೊತ್ತು ಕೆಣಕ್ತೆ, ಅದೇನು ರೆಸ್ಪಾನ್ಸ್ ಮಾಡಲಿಲ್ಲ ಒಟ್ಟಿನಲ್ಲಿ. ಈ ಚಿಕ್ಕ ಮೀನು ಮಾತ್ರ ಆಟ ಆಡ್ತಾಯಿದ್ದು ಅಷ್ಟೇ. ಅವ್ನು ಒಟ್ಟಿನಲ್ಲಿ ಹೊರಗೆ ಹೋಗೋಣ ಅಳೋದು. ಅವನಿಗೋಸ್ಕರ ನಾವು ನೀಟಾಗಿ ನೋಡೋಕ್ಕಾಗಲಿಲ್ಲ. ನೋಡೋ ಅಂಥದ್ದು ಏನೂ ಇಲ್ಲ. ಅದ್ರ ಬದಲು ಮೈಸೂರಲ್ಲಿ ಫಿಶ್ ಮ್ಯೂಸಿಯಮ್ ಇದೆಯಲ್ಲ, ಅದು ಅಲ್ಲಿಗೆ ಹೋದ್ರೆ ತುಂಬ ಚೆನ್ನಾಗಿ ನೋಡ್ಬೋದು. ನೋಡಿ, ಇದೊಂದು ಅಂಡರ್ ವಾಟರ್ ಫಿಶ್ ಅಂತೆ. ಇಲ್ಲೂ ಅಷ್ಟೇ ಮೀನು ಸತ್ತೋಗಿದ್ದು ಆಟಾಡ್ತಾ ಇದ್ದು. ಒಂದು ಮಾತ್ರ ದಪ್ಪ ಫಿಶ್ ಇತ್ತು, ತೋರಿಸ್ತೀನಿ ನೋಡಿ ಮುಂದೆ. ಅದೊಂದು ಮಾತ್ರ ಖುಷಿ ಅಂತ ಅನ್ನಿಸ್ತು ಅಷ್ಟೇ. ಅದೇ ನಾವು ಒಂದು 50 ರೂಪಾಯಿ ಕೊಟ್ಟು ಒಳಗೆ ಹೋಗಿದ್ದೀವಿ ಅಂದರೆ 10 ರೂಪಾಯಿಂದ ಖುಷಿ ಪಡ್ಬೋದು ಅಷ್ಟೇ. ಇನ್ನು 40 ರೂಪಾಯಿ ವೇಸ್ಟೇ ಅಲ್ಲಿ ನನ್ನ ಪ್ರಕಾರ. ಯಾರು ಹೋಗಿರೋರಿದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ತಿಳಿಸಿ. ನೋಡಿ, ಇಲ್ಲಿ ದೊಡ್ಡ ಫಿಶ್ ಇದ್ರ ಮೂತಿ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳ್ಕೊಂಡು ಚೆನ್ನಾಗಿ ಆಟಾಡ್ತಿತ್ತು. ಮತ್ತು ನೋಡಿ, ಇದು ಸಕ್ಕ ದೊಡ್ಡ ಫಿಶ್ ಇದು. ಫೋಟೋದಲ್ಲಿ ನಿಮ್ಗೆ ಸಣ್ಣಂಗೆ ಕಾಣಿಸ್ಬೋದು, ಸಿಕ್ಕೋಬಿಟ್ಟೆ ದಪ್ಪ ಇತ್ತು ಮಾತ್ರ. ಒಂದು 15 kg ಮೇಲೆ ಇತ್ತಿದು. ನೋಡಿ, ಅಷ್ಟು ದೊಡ್ಡದಿತ್ತದು. ಅದು ಒಂಚೂರು ನೋಡಿದ್ವಿ ಅಷ್ಟೇ. ಅಂಡರ್ ವಾಟರ್ ಫಿಶ್ ಅಷ್ಟೊಂದೇನು ಖುಷಿ ಅಂತ ನಿಜವಾಗ್ಲೂ ಅನಿಸ್ಲಿಲ್ಲ ನನಗೆ. ಯಾಕೆಂದರೆ ಅಲ್ಲಿ ಹೋದಾಗಲೇ ಅಲ್ಲೇ ಚೆನ್ನಾಗಿತ್ತು ಸ್ನೋ ವರ್ಲ್ಡು, ಅಂಡರ್ ವಾಟರ್ ಫಿಶ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಜನನೂ ಇದ್ದರೂ ಪರವಾಗಿಲ್ಲ, ಅಷ್ಟೊಂದೇನು ಜನ ಇಲ್ಲ ಅನ್ನೋ ಥರನೂ ಏನಿಲ್ಲ. ಆದರೆ ಯಾಕೆ ಇಷ್ಟೊಂದು ನೆಗ್ಲೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ, ಒಂದು ಶೋ ಹಾಕಿದ್ದಾರೆ ಅಂದಾಗ ಎಷ್ಟೊಂದು ಜನ ಬರ್ತಾರಲ್ವ, ಕ್ಲೀನಿಂಗ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಜನ್ರೇಷನಲ್ಲಿ. ಅದಂತೂ ಇರಲೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ಚಿಕ್ಕ ಫಿಶ್ಗಳೆಲ್ಲ ಆಟಾಡ್ತಾಯಿದ್ದು, ಸತ್ತೋಗಿದ್ದು ಆಟಾಡ್ತಾಯಿದ್ದು. ಮಾತ್ರ ನನ್ನ ಜೀವಿಗಳನ್ನ ಹಿಂಸಿಸೋದು ತುಂಬ ಬೇಜಾರು ಅನಿಸುತ್ತೆ. ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು, ಮಾಡ್ದಾದ್ಮೇಲೆ ಇದು ಮಾಡಬಾರ್ದು. ನೋಡಿ, ಅಲ್ಲಿ ನಾನು ಸ್ವಲ್ಪ ಹಂಗೇ ಅಲ್ಲೊಂಚೂರು ಒಂದೇ ಕಡೆ ಗುಡ್ಡಿಗಿದ್ದು ಚೂರು ವೀಡಿಯೋ ಮಾಡ್ಕೊಳ್ಳೋಣ ಅಂತ, ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ ಅಷ್ಟೇ. ಆಮೇಲೆ ಅಲ್ಲಿಂದ ಚೂರು ಮುಂದೆ ಬಂದಾಗ ಇಲ್ಲಂತೂ ರೇಟ್ ಕೇಳೋದೇ ಬೇಡ. ನನಗೇನೆ ಇದು ಗೆಜ್ಜೆ ಇರೋಂಥ ಶೂಸ್ ತುಂಬ ಇಷ್ಟ ಆದಂಗೆ ಆಯಿತು ಒಂಥರ. ರೇಟ್ ಕೇಳಿದ್ರೆ 800 ರೂಪೀಸ್ ಹೇಳಿದ್ರು. ಯಪ್ಪ, 800 ಸಿಟಿನಲ್ಲೇ ಇಲ್ಲ, ಇವ್ರಿಗೆ ಯಾಕೆ 800 ರೂಪೀಸ್ ಕೊಡಬೇಕು ಅಂತ ನನಗನ್ನಿಸ್ತು.
ಹಾಗಾಗಿ ನಾನು ಏನೂ ತೊಗೊಳಕ್ಕಂತೂ ಹೋಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ನಂಗೆ ಖುಷಿ ಅನ್ನಿಸ್ತು, ನಂಗೆ ಕಾಲಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರೇನಾದರೂ ಒಂದು 500 ಒಳಗಡೆ ಹೇಳಿದ್ರೆ ನಿಜ ನಾನು ತೊಗೊಳ್ತಿದ್ದೆ. ಇದನ್ನ 800 ರುಪೀಸ್ ಹೇಳಿದ್ರು, ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ಕೇಳಿದೆ. ಅವರು ಕಮ್ಮಿ ಮಾಡಲ್ಲ, ಫಿಕ್ಸೆಡ್ ರೇಟ್ ಅಂತ ಹೇಳಿದ್ರು. ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ನಮ್ಮ ಹಸ್ಬೆಂಡ್ ತಗೋ ಇರಲಿ ಪರವಾಗಿಲ್ಲ ನಿಂಗೆ ಇಷ್ಟ ಆಯ್ತಲ್ಲ ಅಂತಂದರು. ನಾನು ಬೇಡ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಳಲ್ಲ ನಾನು ಅಂತ. ಇಲ್ಲಿ ನೋಡಿ ಈ ಸ್ಪೂನು, ಒಂದು ಸ್ಪೂನ್ಗೆ 30 ರುಪೀಸ್ ಅಂತೆ, ಇದು 10 ರುಪೀಸ್ ಸ್ಪೂನು. ನಾನು ಹೊರಗಡೆ ಎಷ್ಟೊಂದು ಸತಿ ಈ ದಸರಾ ಎಕ್ಸಿಬಿಷನ್ ಇರುತ್ತಲ್ಲ, ಅಲ್ಲಿ 10 ರೂಪಾಯಿ ಸ್ಪೂನ್ ಇದು ನಾನು ಎಷ್ಟು ತೊಗೊಂಬಂದಿದ್ದೀನಿ ಗೊತ್ತಾ, ಇಲ್ಲಿ 30 ರುಪೀಸ್ ಒಂದು ಸ್ಪೂನ್ ಅಂತೆ. ಎಷ್ಟು ಕಾಸ್ಟ್ಲಿ ಅಲ್ವಾ. ಹಾಗಾಗಿ ನಾನಂತೂ ಏನೂ ತೊಗೊಳ್ಳಿಲ್ಲ ನಿಜ ಹೇಳಬೇಕು ಅಂದರೆ. ನನಗೆ ಅನ್ನೆಸೆಸರಿಯಾಗಿ ಖರ್ಚು ಮಾಡೋಕ್ಕೆ ನನಗಂತೂ ನಿಜ ಇಷ್ಟ ಆಗಲ್ಲ. ನನಗೆ ನೀಡ್ ಇರಬೇಕು, ಅದು ತುಂಬ ನೀಡಿದರೆ ಮಾತ್ರ ಅದು ಎಷ್ಟಾದರೂ ದುಡ್ಡು ಕೊಟ್ಟು ತೊಗೊಳ್ತೀನಿ. ನೀಡಿಲ್ದೆಲ್ಲ ಇರೋ ವಸ್ತುನೆಲ್ಲ ಸುಮ್ಮನೆ ನಾನು ಅಷ್ಟೊಂದೆಲ್ಲ ವೇಸ್ಟ್ ಮಾಡೋಂತೂ ನಿಜವಾಗ್ಲೂ ಮಾಡಲ್ಲ ನಾನು. ಹಾಗಾಗಿ ನಾನು ಸಾಮಾನ್ಯ ಎಲ್ಲ ಕಡೆ ಹೋಗ್ತಾ ಇರ್ತೀವಲ್ಲ, ಅಲ್ಲಿಗೂ ಇಲ್ಲಿಗೂ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಲ್ಲಂತೂ 1 to 3 ಅಂತಲೇ ಹೇಳ್ಬೋದು, ಡಬಲ್ಗಿಂತ 3 ಅಂತಲೇ ಹೇಳ್ಬೋದು. ಏನು ವಸ್ತು ಕೇಳಿದ್ರೂ ಒಂದು ಟಿಕ್ ಟಾಕ್ ಕ್ಲಿಪ್ ಬರುತ್ತೆ, ಅದು 5 ರುಪೀಸ್, ಇಲ್ಲಿ 10 ರುಪೀಸ್ ಹೇಳ್ತಾರೆ. ಯಪ್ಪ ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಅಂತ ನನಗನ್ನಿಸ್ತು. ಮತ್ತು ಹೊರಗಡೆ ಫೀಸು ಕೂಡ ಅಷ್ಟೊಂದಿದೆ. ಹಾಗಾಗಿ ಬಟ್ಟೆ ಯೂಶ್ವಲಿ ಹೇಳಬೇಕಂತಂದರೆ ಪೆಲೋಝೋ ಪ್ಯಾಂಟು ಅದು ಏನೂ ಇಲ್ಲ, ಅದರಲ್ಲಿ ತೆಳ್ಳಗಿದೆ. ಒಂದು ಹೋಗಲಿ ಸೇಲ್ ಅಂದಾಗ ಒಂದು 250 ರುಪೀಸ್ ಆ ಥರ ಪ್ರೈಸ್ ಇದ್ರೂ ಪರವಾಗಿಲ್ಲ, ಅದಕ್ಕೆ ಒಂದು ಪ್ಯಾಂಟ್ಗೆ 500 ರುಪೀಸ್ ಅಂತ ಹೇಳ್ತಾರೆ. ತೋರಿಸ್ತೀನಿ ನೋಡಿ ಮುಂದೆ ವೀಡಿಯೋದಲ್ಲಿ ಬಂದರೆ ನಿಮಗೆ ಆ ಪ್ಯಾಂಟ್ ಯಾವುದು ಅಂತ ಹೇಳ್ಕೊಂಡು. ನೋಡಿ ಇವರು ಅಷ್ಟೇ, ಅದೇನೋ 1200 ರೂಪಾಯಿ ಅಂತೆ ಆಯಿಲು, 1 ಲೀಟ್ರದ್ದು, ಅರ್ಧ ಲೀಟ್ರದ್ದು 100 ml 800 ರೂಪಾಯಿ ಅಂತ. ಆದಿವಾಸಿದು ಅದೇನೋ ತೋರಿಸ್ತಾರಲ್ಲ ಟಿ ವಿಲೆಲ್ಲ, ಆಯಿಲ್ನ ಮಾರ್ತಾಯಿದ್ರು. ಅದನ್ನ ಹಾಗೆ ಒಂಚೂರು ವೀಡಿಯೋ ಮಾಡಿಕೊಂಡೆ. ತುಂಬ ದುಬಾರಿ ಅಪ್ಪ, ತುಂಬ ದುಬಾರಿ. ಹಬ್ಬ ಅನಿಸ್ಬಿಡ್ತು ನನಗೆ. ನಾನು ಇಷ್ಟು ದಿವಸ ಸೇಲ್ಗೆ ಹೋಗಿದ್ದಕ್ಕೆ ಇದೇ ಇಷ್ಟು ಕಾಸ್ಟ್ಲಿ ಅನಿಸಿದ್ದು. ನಿಜ ಹೇಳ್ತೀನಿ, ಮೈಸೂರಲ್ಲಿ ಎಕ್ಸಿಬಿಷನ್ಗೆ ಹೋದರೆ ಇಷ್ಟೆಲ್ಲ ಕಾಸ್ಟ್ಲಿ ಇರೋದೇ ಇಲ್ಲ. ಎಷ್ಟೊಂದೆಲ್ಲ ಚೆನ್ನಾಗಿರೋ ವಸ್ತುಗಳನ್ನ ಎಷ್ಟೊಂದು ಸತಿ ತೊಗೊಂಡಿದ್ದೀವಿ ಗೊತ್ತಾ ನಾವು. ಈ ಪರ್ಸ್ ಎಲ್ಲ 2000, 3000, 1500 ಹೇಳ್ತಾಯಿದ್ರು ಅವರು. ಇದೆಲ್ಲ 800, 900, 1000 ರುಪೀಸ್ ಒಳಗಡೆ ತೊಗೊಂಡಿದ್ದೀನಿ ನಾನು ಎಷ್ಟೊಂದು ಸತಿ, ಎಷ್ಟೋ ಕಲೆಕ್ಷನ್ಸ್ಗಳನ್ನ. ನೋಡಿ ಮ್ಯಾಟ್ ಎಲ್ಲ ಅಷ್ಟೇ, ಇದು ಮ್ಯಾಟ್ ಎಲ್ಲ 300, 400 ಹೇಳಿದ್ರು. ಅದೆಲ್ಲ 100, 150 ರುಪೀಸ್ ಮ್ಯಾಟ್ ಆ್ಯಕ್ಚುಲಿ. ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಪಿಕ್ಕಲೆಲ್ಲ ಇಟ್ಟಿದ್ರು, ಇದನ್ನೆಲ್ಲ ರೇಟ್ ಕೇಳಲಿಲ್ಲ. ಇಲ್ಲಿ ಬಜ್ಜೆ ಅದು ಇದು ಎಲ್ಲ ಇರುತ್ತಲ್ಲ, ಮಸಾಲೆ ಸಾಮಾನುಗಳೆಲ್ಲ ಇಟ್ಟಿದ್ರು. ಹಾಗಾಗಿ ಅಲ್ಲೊಂಚೂರು ನೋಡಿದೆ, ಬಜ್ಜೆ ಒಂದು ಸ್ವಲ್ಪ ಈಸ್ಕೊಂಡೆ ನಾನು, ಟೇಸ್ಟ್ ನೋಡೋಣ ನ್ಯಾಚುರಲ್ಲ ಹೇಗೆ ಅಂತ. ಅದು ನೋಡಿದೆ, ಬಜ್ಜೆ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ನೋಡಿ ಅವರು ತೋರಿಸ್ತಾ ಇದ್ದಾರೆ, ಓಪನ್ ಮಾಡಿಬಿಟ್ಟು ನೋಡಿ ತಿನ್ನು ನೋಡಿ ಅಂತ ಹೇಳ್ಕೊಂಡು. ನಾನು ಬೇಡ ಅಂತಂದೆ. ಇಲ್ಲ ತಿನ್ನು ನೋಡಿ ಮೇಡಮ್ ಅಂತಂದರು. ಆಮೇಲೆ ಆಂಟಿ ಇದ್ದರು, ತೊಗೊಳ್ಳಿ ನಿಮ್ಮ ಫೇಸಲ್ಲಿ ಪಿಂಪಲ್ ಇದೆಯಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಆಂಟಿ ತೊಗೊಳ್ತೀನಿ, ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮುಂದೆ ಬಂದ್ವಿ. ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಬಜ್ಜೆ ನಮ್ಮ ಮನೇಲೇ ನಮ್ಮ ಪಾಪುಗೆ ಅಂತ ತಂದಿದ್ದು ತುಂಬ ಇದೆ, ಇನ್ನೂ ಒಂದು 5-6 ಗೆಣ್ಣೆ ಹಾಗೆ ಉಳಿದಿದೆ, ನಾನು ಯೂಸೇ ಮಾಡಿಲ್ಲ. ಬಟ್ ಅಲ್ಲಿ ಹೋದ್ವಲ್ಲ ನೋಡೋಣ ಅಂತ ಹೇಳಿ ನೋಡಿದೆ ಅಷ್ಟೇ. ನೋಡಿ ಅಲ್ಲಿಂದ ಬಂದ್ವಿ. ರಂಗೋಲಿ ಹಾಕೋ ಪ್ಲೇಟ್ ಎಲ್ಲ ಇತ್ತು. ಇನ್ನೇನು ಪ್ರೈಸೇ ಕೇಳಲಿಲ್ಲ ನಾನು, ಎಲ್ಲದಕ್ಕೂ ಅಷ್ಟೊಂದು ದುಬಾರಿ. ಸುಮ್ಮನೆ ಅವ್ರನ್ನೇನು ಕೆಣ್ಕೋದು, ಇದಕ್ಕೆಷ್ಟು ನಂಗೆ ಹಂಗೆ ಇಷ್ಟ ಆಗೋಲ್ಲ ಸುಮ್ಮನೆ ಪ್ರೈಸ್ ಕೇಳೋದಕ್ಕೆ. ಸುಮ್ಮನೆ ನೋಡ್ಕೊಂಡ್ವಿ. ನನ್ನ ಮಗನೂ ಕೂಡ ಹೊರಗಡೆ ಹೋಗೋಣ ಆಟಾಡೋಕ್ಕೆ, ಇಲ್ಲಿರೋದು ಇಷ್ಟ ಇಲ್ಲ ಅಂತ ಅಳ್ತಾ ಇತ್ತು. ಹಾಗಾಗಿ ಕರ್ಕೊಂಡು ಸೀದಾ ಬಂದ್ವಿ. ಬಟ್ಟೆ ಎಲ್ಲ ನೋಡೋಕ್ಕೆ ಹೋಗಲಿಲ್ಲ ನಾವು, ಇನ್ನೇನು ಮಾಮೂಲಿ ಇದ್ದಿದ್ದೆಲ್ಲ ಅಂತ. ಮಕ್ಕಳು ಸಾಮಾನು ಎಲ್ಲ ಆಟ ಸಾಮಾನೆಲ್ಲ ಸ್ವಲ್ಪ ಇತ್ತು. ಇಲ್ಲಿ ಸ್ನ್ಯಾಕ್ಸ್ ತಿನ್ನೋರಿಗೆ ಸ್ನ್ಯಾಕ್ಸು, ಪಾನಿಪುರಿ, ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ, ಬೇಲ್ಪುರಿ ಅದೆಲ್ಲ ಇತ್ತು. ನಾವೇನೂ ತಿನ್ನಲಿಲ್ಲ ಅಲ್ಲಿ. ಸೀದಾ ಬಂದ್ವಿ. ಸೀದಾ ಹೊರಗಡೆ ಬಂದುಬಿಟ್ಟು ಇಲ್ಲೊಂದು ಸ್ವಲ್ಪ ಹೊತ್ತು ಪಾಪುನ ಆಟ ಆಡಿಸಿದ್ವಿ. ಇಲ್ಲಂತೂ ಅವ್ನು ಚೆನ್ನಾಗಿ ಎಂಜಾಯ್ ಮಾಡ್ದೆ, ಅವನಿಗೆ ಬರೋಕ್ಕೆ ಮನಸ್ಸಿಲ್ಲ. ಅಫ್ಕೋರ್ಸ್ ಒಂದು 45 ಮಿನಿಟ್ಸು ಅವ್ನು ಆಟ ಆಡಿದ್ದ. ನನಗೆ ಅಷ್ಟು ಆಟ ಆಡಿದ್ರೂ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನು ಬರಲ್ಲ ಅಂತ ಅಳ್ತಾನೆ ಇದ್ದ. ಅಂತೂ ನಾವು ಕತ್ಲೆ ಆಯಿತು. ಇನ್ನು ಅವನು ಪಿಜ್ಜಾ ಬೇಕು ಅಂತ ಅವತ್ತಿಂದ ಕೇಳ್ತಾ ಇದ್ದ. ಒಂದು 5-6 ದಿವಸದಿಂದ ನಾವು ಪಿಜ್ಜಾ ಕೊಡಿಸೇ ಇರಲಿಲ್ಲ. ಏನಂದರೆ ಮಕ್ಕಳಿಗೆ ಕೇಳಿದ ತಕ್ಷಣ ಯಾವತ್ತೂ ಕೊಡಿಸ್ಬಾರ್ದು, ಯಾಕೆಂದರೆ ಅವರಿಗೆ ಕಷ್ಟ ಅನ್ನೋದು ಸ್ವಲ್ಪ ಗೊತ್ತಾಗಬೇಕು ಅನ್ನೋದು. ಎಲ್ಲರೂ ನನ್ನನ್ನೇ ಪಾಲಿಸಿ ಅಂತ ನಾನು ಹೇಳ್ತಿಲ್ಲ, ನಂದದು. ಏಕೆಂದರೆ ಅವ್ರು ಕೇಳಿದ ತಕ್ಷಣ ನಾವು ಕೊಡಿಸಿದ್ರೆ ನಾಳೆ ದಿವಸ ನಮ್ಮ ಹತ್ರ ಕಾಸು ಇರುತ್ತೋ ಇರಲ್ವೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಯಾವತ್ತೂ ಅವ್ನು ಕೇಳಿದ ತಕ್ಷಣ ನಾನು ಏನೂ ಕೊಡಿಸಲ್ಲ. ಅವ್ನು ಕೇಳಿದ್ದೆಲ್ಲದೂ ಕೊಡಿಸ್ತೀವಿ, ಬಟ್ ಅವ್ನು ಕೇಳಿದ ತಕ್ಷಣ ಕೊಡಿಸಲ್ಲ. ಒಂದು ದಿವಸ ಕಾಯಿಸ್ಬಿಟ್ಟೆ ಕೊಡಿಸೋದು. ಹಾಗಾಗಿ ಒಂದು 3-4 ದಿವಸದಿಂದ ಪಿಜ್ಜಾ ಬೇಕು ಮಮ್ಮಿ ಅಂತ ಕೇಳ್ತಾಯಿತ್ತು ಪಾಪ. ಸ್ಕೂಲ್ ಬಿಟ್ಟು ಬಂದರೆ ಸಾಕು ಪಿಜ್ಜಾ ತಂದಿದ್ದೀರಾ ಅಂತ ಕೇಳ್ತಿತ್ತು. ಅಯ್ಯೋ ಅನ್ಸೋದು. ಬಟ್ ಆದರೆ ನಮ್ಮ ಮನೆಯವ್ರಿಗೆ ಟೈಮ್ ಇರಲಿಲ್ಲ. ಅವ್ರ ಸೆಕೆಂಡ್ ಶಿಫ್ಟ್ ಇದ್ದರೆ ನೈಟ್ ಬರೋದೇ 11 ಗಂಟೆ ಆಗುತ್ತೆ. ಹಾಗಾಗಿ ಕೊಡ್ಸೋಕ್ಕೆ ಹೋಗಿರಲಿಲ್ಲ. ಇವತ್ತು ಫಸ್ಟ್ ಶಿಫ್ಟ್ ಇರೋದ್ರಿಂದ ಬಂದಿದ್ರಲ್ಲ ಬೇಗ, ಹಾಗಾಗಿ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಬಂದ್ವಿ.
ಮಕ್ಳಿಗೆ ಸಿಟಿಲಿರೋರಿಗೆ ಇದೇ ಒಂದು ಖುಷಿ ಅಲ್ವಾ ಪಾಪ. ಇನ್ನೇನು ಮಾಡ್ತವೆ, ಆಟ ಆಡೋಕ್ಕೆ ಜಾಗ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಪಾಪ ಅವರು. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಬಿಟ್ವಿ ನಾವು ಕೂಡ. ಇಲ್ಲೂ ಇನ್ನೊಂದು ಸ್ವಲ್ಪ ಜಾಯಿಂಟ್ ವೀಲ್ ಅದು ಇದು ಆಟಗಳಿತ್ತು. ಯಪ್ಪ ಇದು ಗುಳ್ಳೆ ಮಾಡಿ ಬಬಲ್ಸ್ನ ಬಿಡ್ತಾಯಿದ್ರು. ಆ ಮಕ್ಳಿಗೆ ಆಟ ಆಡೋಕ್ಕೆ ಇನ್ನೂ ಖುಷಿ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಆಟ ಆಡಿಕೊಂಡು ಟೈಮ್ ಕಳೀತಾಯಿದ್ರು ಅವರು ಕೂಡ. ಅಲ್ಲಿಂದ ನಾನು ಸೀದಾ ಇಲ್ಲಿ ಸ್ವಲ್ಪ ಫ್ಲವರ್ ಪಾಟ್ಗಳು ವಾಸ್ಗಳೆಲ್ಲ ಇಟ್ಟಿದ್ರೆ ನೋಡ್ಕೊಂಬರೋಣ ಅಂತ ಹೇಳ್ಕೊಂಡು ಹೋದೆ. ಇದು ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ. ಅಂಗಡಿಲಿರೋದಕ್ಕಿಂತನೂ ಜಾಸ್ತಿ ಇದೆ ಪ್ರೈಸು. ನಾನು ಎಷ್ಟೊಂದು ಸತಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋದಾಗ ಇಲ್ಲ ಮಾರ್ಕೆಟ್ಗೆ ಹೋದಾಗೆಲ್ಲ ನನ್ನ ಮಾಲೆಲ್ಲ ಎಷ್ಟೊಂದು ಈ ಥರ ಜಾರೆಲ್ಲ ನಾನು ರಿಲಯನ್ಸಲ್ಲಿ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ಜಾರು ಮತ್ತು ಉಪ್ಪು ಕಲ್ಲು ಉಪ್ಪು ಹಾಕೋದಕ್ಕೆ, ಪುಡಿ ಉಪ್ಪು ಹಾಕೋದಕ್ಕೆ ಅಲ್ಲೇ 150 ರುಪೀಸ್ ಜಾರ್ ಅದು 100 ml. ಇಲ್ಲಿ 250 ರುಪೀಸು, 1 to ಡಬಲ್ ಇದೆ. ಈ ಥರ ಸಾಸೆಲ್ಲ ನನ್ನ ಹತ್ರ ತೊಗೊಂಡಿದ್ದೀನಿ ಆಲ್ರೆಡಿ. ಎಲ್ಲಿ ಎಕ್ಸಿಬಿಷನಲ್ಲಿ ಅದೆಲ್ಲ 250, 300 ಒಳಗಡೆನೇ. ಇಲ್ಲಿ ಏನು ಮುಟ್ಟಿದ್ರು 500, 450 ಅಂತಾರೆ. ಈ ಗ್ಲಾಸ್ ನೋಡಿ, ಒಂದು ಗ್ಲಾಸ್ಗೆ 50 ರುಪೀಸ್ ಅಂತೆ. ಅಪ್ಪ, ಇದು ತುಳಸಿ ಕಟ್ಟೆ ಕೇಳಿದೆ, ಅದು ಅಷ್ಟೇ 850 ರೂಪಾಯಿ ಅಂತ ಹೇಳಿದ್ರು. ನಾನಂತೂ ನಿಜ ಏನೂ ತೊಗೊಳ್ಳೇ ಇಲ್ಲ. ಅಲ್ಲಿಂದ ಸೀದಾ ಹೇಗಿಗೋ ಮಾಡಿ ನನ್ನ ಮಗನ ಸಮಾಧಾನ ಮಾಡಿ ಸೀದಾ ವಿಜಯನಗರಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಪಿಜ್ಜಾ ಕೊಡಿಸಿದ್ವಿ ಅವನಿಗೆ ಅಲ್ಲೇ ಪಿಜ್ಜಾ ಇಷ್ಟ. ಪಿಜ್ಜಾ ಹಟ್ಟಲ್ಲಿ ಕೊಡಿಸಿದ್ರೆ ಅದೊಂಥರ ಚೀಸಿಯಾಗಿರುತ್ತೆ ಅಂತೇಳಿ ಅವನು ಅಷ್ಟು ಇಷ್ಟಪಡಲ್ಲ. ಅವ್ನು ತಿನ್ನಲ್ಲ, ಒಂದು ಅರ್ಧ ಪೀಸ್ ತಿಂದರೆ ಸಾಕು ಅಂತಾನೆ. ಇಲ್ಲಾದರೆ ವೀಟಲ್ಲಿ ಮಾಡಿಕೊಡ್ತಾರೆ, ಅಲ್ಲೇ ರೆಡಿ ಮಾಡಿ ಕೆಂಡದಲ್ಲಿ ಸುಟ್ಬಿಟ್ಟು ಕೊಡ್ತಾರೆ ನಮ್ಮ ಎದುರುಗಡೆನೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ, ಯಾವಾಗಲೂ ಇಲ್ಲಿ ಕ್ರೌಡ್ ಇರುತ್ತೆ ಗೊತ್ತಾ. ನಾನು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಹಿಂದೆ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಎಷ್ಟು ಜನ ಇರ್ತಾರೆ ಗೊತ್ತಾ. ಈ ಒಂದು ದಿವಸ ಜನ ಇರಲ್ಲ ಅನ್ನೋ ದಿನವೇ ಇಲ್ಲ ಇಲ್ಲಂತೂ. ಅಫಿಷಿಯಲಿಂದ ಹಿಡಿದು ಎಲ್ಲ ರೀತಿ ಜನನೂ ಸಿಗ್ತಾರೆ. ನನ್ನ ಮಗ ನೋಡಿ, ಅವ್ನಿಗೊಂದು ಚೇರು ಅವ್ರ ಅಪ್ಪನಿಗೊಂದಂತೆ, ನನಗೆ ಮಾತ್ರ ಇಲ್ಲ, ನಿಂತ್ಕೊಳ್ಳಿ ನೀವು ಅಂತಾನೆ. ನನಗೆ ಅವ್ನ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ನಾನು ಹಿಡ್ಕೊತೀನಿ ಅಂದರೆ ಬೇಡ ನೀವು ತೊಗೊಳ್ತೀರಾ, ಬೇಡ ನನ್ನ ಅಪ್ಪಗೆ ಅಂತ ಕಿರ್ಚ್ಕೊತಾನೆ ಅಲ್ಲೇ ಎಲ್ಲರೂ ನೋಡೋಂಗೆ. ಆಮೇಲೆ ಅವ್ರ ಅಪ್ಪನೇ ಇಸ್ಕೊಂಡ್ರು ಅಂತೂ. ನೋಡಿ, ನಾನು ಕೂತ್ಕೊಳ್ಳೋಕ್ಕೆ ಅಂತ ಹೋದರೆ ಬೇಡ ನೀನು ಕೂತ್ಕೋಬೇಡ, ಪಿಜ್ಜಾ ಬೇಕು ಅಂತ ಕಿರ್ಚೋದು. ಅಲ್ಲಿ ನೋಡಿ ಕಾಯೋ ಪೇಷನ್ಸೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ.